ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನೇ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಮಗನೇ ಮಗಳೇ, ನಾನು ನಿನ್ನನ್ನು ಪ್ರೀತಿಸಿರುವಂತಹದ್ದು ಶಾಶ್ವತವಾದ ಪ್ರೀತಿಯಿಂದಲೇ, ಶಾಶ್ವತವಾಗಿರುವಂತಹ ಪ್ರೇಮದಿಂದಲೇ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ. ಮನುಷ್ಯರು ನಮ್ಮನ್ನು ನೋಡಿ ಹೇಳ್ತಾರೆ, ನಾನು ನಿನ್ನನ್ನ ಶಾಶ್ವತವಾಗಿ ಪ್ರೀತಿಸುವವನಾಗಿದ್ದೇನೆ ಎಂದು ಅವ್ರು ನಮ್ಮನ್ನು ನೋಡಿ ಹೇಳ್ತಾರೆ. ಆದರೆ ಸಮಯಗಳು ಬರುವಾಗ, ಪರಿಸ್ಥಿತಿಗಳು ಬರುವಾಗ ಅವರು ನಮ್ಮನ್ನ ಬಿಟ್ಟು ಹಗಲಿ ಹೋಗುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮನ್ನ ನಿರ್ಮಿಸಿದಂತಹ ದೇವರು, ತಾಯಿ ಗರ್ಭದಲ್ಲೇ ನಮ್ಮನ್ನ ಕಂಡುಕೊಂಡಂತಹ ದೇವರು, ನಾವು ಮುಪ್ಪಿನ ಹೊರೆಗೂ ನಮ್ಮನ್ನ ಆತನ ಏನ್ ಮಾಡುವವನಾಗಿದ್ದಾನೆ, ಹೊತ್ತು ನಡೆಸುವವನಾಗಿದ್ದಾನೆ, ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಆತನು ನಮ್ಮನ್ನ ಪ್ರೀತಿಸಿರುವುದು ಶಾಶ್ವತವಾಗಿರುವಂತಹ ಪ್ರೇಮದಿಂದಲೇ. ಆತನು ಒಂದು ಕ್ಷಣವೂ, ಒಂದು ನಿಮಿಷವೂ ಆತನು ನಮ್ಮನ್ನ ಏನ್ ಮಾಡುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ, ಕೈ ಬಿಟ್ಟು ಹೋಗುವುದಿಲ್ಲ. ಆತನು ಯಾವಾಗಲೂ ನಮಗೆ ಬಲಗಡೆಯಲ್ಲಿ ನಿಂತುಕೊಂಡು ಕೈ ಹಿಡಿದು ನಡೆಸುವವನಾಗಿದ್ದಾನೆ, ಪ್ರೀತಿಯಿಂದ ನೋಡಿಕೊಳ್ಳುವವನಾಗಿದ್ದಾನೆ. ಯಾಕೆಂದ್ರೆ ಆತನು ನಮಗೆ ಉತ್ತಮನಾಗಿರುವ ಕುರುಬನು. ಆತನು ನಮ್ಮನ್ನ ಹಸಿರು ಹುಲ್ಲುಗಾವಲಲ್ಲಿ, ವಿಶ್ರಾಂತಿಕರವಾದ ನೀರುಗಳ ಬಳೆಯಲ್ಲಿ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಆತನು ನಮ್ಮನ್ನ ಪ್ರೀತಿಸಿರುವಂತಹದ್ದು ಶಾಶ್ವತವಾಗಿರುವಂತಹ ಪ್ರೇಮದಿಂದಲೇ. ಆದುದರಿಂದ ಆತನು ನಮ್ಮ ಪಾಪ ಅಪರಾಧಗಳನ್ನು ಎಲ್ಲವನ್ನ ಕ್ಷಮಿಸಿ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಆತನ ನಮ್ಮನ್ನು ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ನೀನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ದೇವರೇ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.